ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ತುಂಬ ಸ್ಟೂಡೆಂಟ್ಸು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಿದ್ದಾರೆ, ಏನಂದರೆ ಅಣ್ಣ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೆಂಗೆ ಮತ್ತು ನೀವು ಲಿಂಕ್ ಬಿಟ್ಟಿಲ್ಲ, ಯಾವಾಗ ಬಿಡ್ತಾರೆ ಅಂತ ತುಂಬ ಸ್ಟೂಡೆಂಟ್ಸು ಮೆಸೇಜ್ ಮಾಡ್ತಾಯಿದ್ರಿಂದ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾಕಂದರೆ KCET ವೆರಿಫಿಕೇಷನ್ ಲಿಂಕ್ ಇನ್ನೂ ಬಿಟ್ಟಿಲ್ಲ. ಆಲ್ರೆಡಿ ಇವತ್ತು ಬಿಡ್ತೀನಿ ಅಂತ ಹೇಳಿದರು, ಜೂನ್ 11 ಇವತ್ತು. ಸೊ ಬಿಡ್ತೀನಿ ಅಂತ ಹೇಳಿದರು, ಬಟ್ ಇನ್ನವರೆಗೂ ಯಾವುದೂ ಲಿಂಕ್ ಇಲ್ಲ, ಏನೂ ಇಲ್ಲ. ಇಲ್ಲಿ ನೋಡ್ಕೋಬೋದು, ಇಲ್ಲಿ ಯಾವುದೇ ಅಪ್ಡೇಟ್ ಬಂದಿಲ್ಲ. ಇವತ್ತು ಒಂದೇ ಅಪ್ಡೇಟ್ ಬಂದಿರೋದು EMRS ಸಂಚಿಕೆ ಪಟ್ಟಿ ಅಂತ ಬಂದಿದೆ. ಸೊ ಅದೊಂದೇ ಇವತ್ತು ನೋಡ್ಕೋಬೋದು, 11 ವಾರ ಅಂತಿದೆ. ಸೊ ಇದು ಒಂದೇ ಅಪ್ಡೇಟ್ ಬಂದಿರೋದು, ಅದನ್ನು ಬಿಟ್ಟರೆ ಬೇರೆ ಏನೂ ಬಂದಿಲ್ಲ. ಸೊ ಅದನ್ನು ಬಿಟ್ಟರೆ ನೋಡ್ಕೋಬೋದು, ಇಲ್ಲಿ 3 ಲೈನ್ಸ್ ಕಾಣಿಸ್ತದೆ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ UGCETಗೆ ಸಂಬಂಧಪಟ್ಟ ನಿಮ್ಮ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ಸಿಗುತ್ತೆ. ನೋಡ್ಕೋಬೋದು, ಪ್ರವೇಶ UGCET ಇಲ್ಲಿ ಕೂಡ ಕ್ಲಿಕ್ ಮಾಡಿಕೊಂಡ್ರೆ ಇಲ್ಲಿ ಕೂಡ ಏನೂ ಅಪ್ಡೇಟ್ ಇಲ್ಲ, ನೋಡ್ಕೋಬೋದು. ಎಲ್ಲ ಓಲ್ಡ್ ಅಪ್ಡೇಟ್ಸೇ ಇದೆ, ನೋಡ್ಕೋಬೋದು. ನಿಮ್ಮದು ರಿಸಲ್ಟ್ಸ್ ಲಿಂಕೇ ಇದೆ. ಇವತ್ತು ಏನೂ ಅಪ್ಡೇಟ್ ಬಿಟ್ಟಿಲ್ಲ KCETದು. ಸೊ ಇವಾಗ ಏನಂದರೆ ಎಲ್ಲರೂ ವೇಟ್ ಮಾಡಲೇಬೇಕು, ಯಾಕಂದರೆ ಅವ್ರು ಯಾವಾಗಾದರೂ ಬಿಡ್ಬೋದು. ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಿದ್ದೆ, ಆ ವಿಡಿಯೋದಲ್ಲಿ ಹೇಳಿದೆ. ಸೊ ಸಾಯಂಕಾಲ ಬಿಟ್ಟರೆ ನಿಮಗೆ ಕಂಪಲ್ಸರಿ ಅವರು 5 ಗಂಟೆಯಿಂದ 7:30ವರೆಗೂ ಅಥವಾ 8 ಗಂಟೆ ಒಳಗಡೆ ಬಿಡ್ತಾರೆ. ಬಿಟ್ಟರೆ ಅಕಸ್ಮಾತ್ 8 ಗಂಟೆವರೆಗೂ ಬಿಡಲಿಲ್ಲ ಅಂದರೆ ಕಂಪಲ್ಸರಿ ನೈಟ್ 10 ಗಂಟೆ ಮೇಲೆ ಬಿಡ್ತಾರೆ. ಇದು ಮೈಂಡಲ್ಲಿ ಇರಲಿ ಅಲ್ಲಿವರೆಗೂ, ಯಾಕಂದರೆ 8 ಗಂಟೆ ತನಕ ವೇಟ್ ಮಾಡಿರಿ. ಅಕಸ್ಮಾತ್ ಬಿಡ್ಲಿಕ್ಕಂದರೆ ನಾನು ಇನ್ನೊಂದು ಸಲ ವೀಡಿಯೋ ಮಾಡ್ತೀನಿ. ಅಕಸ್ಮಾತು 8 ಗಂಟೆಗೂ ಬಿಡ್ಲಿಕ್ಕಂದರೆ ಅವ್ರು ಕಂಪಲ್ಸರಿ 9 ಗಂಟೆ ಅಥವಾ 10 ಗಂಟೆಗೆ ಬಿಟ್ಟೇ ಬಿಡ್ತಾರೆ. ಸೊ ಇವತ್ತು ಬಿಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಇವಾಗ ಬಿಡೋ ಚಾನ್ಸಸ್ ಯಾವಾಗ ಅಂದರೆ ಇವಾಗ 5:30 ಆಲ್ರೆಡಿ ಆಗಿದೆ. ಸೊ ಇವಾಗ ಇನ್ನೂ ಬಿಟ್ಟು ಲಿಂಕ್ ಬಂದಿಲ್ಲ. ಬಟ್ ಏನಂದರೆ 5:30ಯಿಂದ 8 ಗಂಟೆ ಒಳಗಡೆ ಬಿಡ್ಬೋದು. ಅಕಸ್ಮಾತ್ ಬಿಟ್ಟರೆ ನಾನು ವಿಡಿಯೋ ಮಾಡ್ತೀನಿ, ಅದ್ರ ಬಗ್ಗೆ ವರಿ ಬೇಡ. ಬಟ್ ಇವಾಗ ಜಸ್ಟ್ ಏನಂದರೆ ನೀವು ಎಲ್ಲರೂ ವೆಬ್ಸೈಟ್ ಚೆಕ್ ಮಾಡ್ತಾ ಇರಬೇಕು, ಯಾಕಂದರೆ ನಾನು ಚೆಕ್ ಮಾಡ್ತಾ ಇರ್ತೀನಿ. ಬಟ್ ಪ್ರತಿಯೊಬ್ಬರು ವೆಬ್ಸೈಟ್ ಚೆಕ್ ಮಾಡ್ತಾ ಇರ್ರಿ, ಅಂದರೆ ಗೊತ್ತಾಗ್ಬೋದು ಯಾವಾಗ ಬಿಡ್ತಾರೆ ಬಿಡಲ್ಲ ಅಂತ. ನಾನು ಇವಾಗ ಹೆಂಗೆ ಚೆಕ್ ಮಾಡ್ತಾಯಿದ್ದೀನಿ ನೋಡ್ಕೋಬೋದು. ಈ ಥರ ರಿಫ್ರೆಶ್ ಮಾಡಿ ನೀವು ನಿಮ್ಮ ಫೋನಲ್ಲೇ ನೋಡ್ಕೋಬೋದು. ಇಲ್ಲೇ ಅವ್ರು ಲಿಂಕ್ ಬಿಟ್ಟರೆ ಇಲ್ಲೇ ಬರುತ್ತೆ. ನಾನು ಬೆಳಗ್ಗೆ ಹೇಳಿದ್ದೀನಿ ಯಾವ ರೀತಿ ಲಿಂಕ್ ಬರುತ್ತೆ ಅನ್ನೋದು. ಸೊ ಈ ರೀತಿ ಚೆಕ್ ಮಾಡ್ಕೊಳ್ರಿ, ಪ್ರತಿಯೊಬ್ಬರು ವೆಬ್ಸೈಟ್ ಚೆಕ್ ಮಾಡ್ತಾ ಇರ್ರಿ, ಯಾವಾಗಾದರೂ ಬಿಡ್ಬೋದು ಲಿಂಕು. ಸೊ ನೆಕ್ಸ್ಟ್ ಏನಂದರೆ ಒಮ್ಮೆ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟರೆ ಅಂದರೆ ನಾನು ತಕ್ಷಣವೇ ಅದನ್ನು ಇನ್ಫಾರ್ಮ್ ಮಾಡ್ತೀನಿ. ಮತ್ತು ನೆಕ್ಸ್ಟು ಆಬ್ಸೆಂಟ್ರ್ ಬಗ್ಗೆ ವಿಡಿಯೋ ಮಾಡ್ತೀನಿ. ಸೊ ಈ ವರ್ಷ ಏನಂದರೆ ಪ್ರೀ ರೌಂಡ್ ಅಂತ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ. ಟೇಕ್ ಕೇರ್, ಬಾಯ್.